ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಈ ಒಂದು ಟೆಸ್ಟ್ ಸರಣಿಯಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಎಡವುತ್ತಿದೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಕ್ಷಕರೇ, ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತವೆ. ಹಾಗೆ ವೀಕ್ಷಕರೇ, ರೋಹಿತ್ ಶರ್ಮಾ ಅವರ ನಾಯಕತ್ವದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಇನ್ನು ವೀಕ್ಷಕರೇ, ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಟೀಮ್ ಇಂಡಿಯಾ ತಂಡವು ಇಂದು ಡೇ 2 ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದೆಯಾ? ಹೌದು ವೀಕ್ಷಕರೇ, ಜೈಸ್ವಾಲ್ ಅವರ ಅಬ್ಬರಕ್ಕೆ ಆಸೀಸ್ ಪಡೆಯು ತತ್ತರಿಸಿತು. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಕಂಬ್ಯಾಕ್ ಮಾಡುತ್ತದೆ ಎಂದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಹೌದು ವೀಕ್ಷಕರೇ, ಇಂಡೋ ಹಾಗೂ ಆಸೀಸ್ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯವು ನಿನ್ನೆ MCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪ್ರಾರಂಭವಾಗಿದೆಯಾ. ಇನ್ನು ವೀಕ್ಷಕರೇ, ಈ ಒಂದು ಬಾಕ್ಸಿಂಗ್ ಡೇ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆಯಾ. ಹೌದು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ತಂಡವು ಇದೀಗ 164 ರನ್ಸ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಕೊಲ್ಯಾಪ್ಸ್ ಆಗಿದೆಯಾ. ಇನ್ನು ವೀಕ್ಷಕರೇ, ಭಾರತ ತಂಡಕ್ಕೆ 310 ರನ್ಸ್ಗಳ ಅಗತ್ಯವಿದೆಯಾ. ಹೌದು, ಈ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಆಸ್ಟ್ರೇಲಿಯಾ ತಂಡವು 474 ರನ್ಸ್ಗಳ ಬೃಹತ್ ಟಾರ್ಗೆಟ್ ಅನ್ನು ಟೀಮ್ ಇಂಡಿಯಾ ತಂಡಕ್ಕೆ ಕೊಟ್ಟಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟುವಲ್ಲಿ ವಿಫಲವಾದ ಟೀಮ್ ಇಂಡಿಯಾ ತಂಡವು ಇಂದು ಡೇ 2 ನಲ್ಲಿ 164 ರನ್ಸ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿದೆಯಾ. ಇನ್ನು ವೀಕ್ಷಕರೇ, 3ನೇ ದಿಂದಾಟಕ್ಕೆ ಬ್ಯಾಟಿಂಗ್ ಕೈದುಕೊಂಡಿರುವ ರಿಷಬ್ ಪಂತ್ ಹಾಗೂ ರವೀಂದ್ರ ಜಡೇಜಾ ಅವರು ನಾಳೆ ಉತ್ತಮವಾದ ಪ್ರದರ್ಶನ ಕೊಡಬೇಕಿದೆಯಾ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಫಾಲೋ ಆನ್ ತಪ್ಪಿಸಿಕೊಳ್ಳಬೇಕಾದರೆ ಇನ್ನು ಗರಿಷ್ಠ ಮೊತ್ತದ ಸ್ಕೋರ್ ಕಲೆ ಹಾಕಬೇಕಾಗುತ್ತದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ SSP ಜೈಸ್ವಾಲ್ ಅವರು ಆಡಿದಂಥ 118 ಎಸೆತಗಳಲ್ಲಿ 82 ರನ್ ಸಿಡಿಸಿದ್ದಾರೆ. ವೀಕ್ಷಕರೇ, ಈ ಭರ್ಜರಿಯಾದ ಪ್ರದರ್ಶನದೊಂದಿಗೆ ಟೀಮ್ ಇಂಡಿಯಾ ತಂಡಕ್ಕೆ SSP ಜೈಸ್ವಾಲ್ ಅವರು ಡೇ 2 ನಲ್ಲಿ ಆಸರೆಯಾದರು. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಮತ್ತೆ ಅಭಿಮಾನಿಗಳಿಗೆ ನಿರಾಶೆ ಉಂಟು ಮಾಡಿದರು. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬರುವಂತಹ ಟೆಸ್ಟ್ ಸರಣಿಗಳಲ್ಲಿ ನಾಯಕತ್ವವನ್ನು ವಹಿಸಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡಿ, ಇಲ್ಲವೆಂದರೆ ನೋ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.